ಕೆಲವೊಂದು ಘಟನೆಗಳು ನಡೆದು ಫುಟ್ಪಾತಲ್ಲಿ ಬೀದಿಲಿ ಮಲ್ಕೊಂಡಿದ್ದೆ ನಾವು. ಇವಳೇ ಸೂಕ್ತ ನನಗೆ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಮತ್ತು ದೇವರಾನು ಕೃಪೆ ಇದೆ, ಒಂದು ಹಿರಿಯರ ಆಶೀರ್ವಾದ ಇದೆ. ತುಂಬ ಕಡಬಡತನದಲ್ಲಿದ್ದು ಇಲ್ಲಿವರೆಗೂ ಬೆಂಗಳೂರು ಕರ್ಕೊಬಂದು ನೀವು ಎಲ್ಲಿ ಕರೆದ್ರು ಬರ್ತೀನಿ ಅಂತ ಬಂದು ಕೂಲಿ ಕೆಲಸ ಮಾಡ್ತಾಯಿದ್ದು. ತುಂಬ ಆದರೂ ಈಗ ನಿಮ್ಮ ಅಪ್ಪನಂತ ಗಂಡನ ಪಡೆಯಕ್ಕೆ ನಾನು ಪುಣ್ಯ ಪಡೆದಿದ್ದೀನಲ್ಲ ಚಿನ್ನ, ಯಾಕಂದರೆ ನಮಗೆ ತಾಯಿ ತಂದೆ ಇಲ್ಲ. ಹಾಂ, ನನ್ನ ಪ್ರೀತಿಯ ವೀಕ್ಷಕರೇ, ನಾಳೆ ಭೀಮನ ಅಮಾವಾಸ್ಯೆ ಇರೋದ್ರಿಂದ ನಮ್ಮ ವೈಫು, ನನ್ನ ಪ್ರೀತಿಯ ಮಡದಿ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೋತಾವ್ರೆ. ನಾವು ತುಂಬ ಗ್ರ್ಯಾಂಡಾಗಿ ಆಚರಿಸ್ಕೋತಾ ಇಲ್ಲ, ವೆರಿ ಸಿಂಪಲ್ಲಾಗಿ ಆಚರಿಸ್ಕೋತಾ ಇದ್ದೀವಿ. ಹಾಗೆಯೇ ನನ್ನ ಮಗಳು ಹೂವು ಎಲ್ಲನೂ ನೈಟೇ ಕಟ್ಟಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದೆ. ಎಲ್ಲ ಒರೆಸ್ಕೊಡ್ತಾ ಇದ್ದಾನೆ ಅಮ್ಮನಿಗೆ ಹೆಲ್ಪ್ ಆಗಲಿ ಅಂತ ನನ್ನ ಮಗ. ಇವತ್ತು ಭೀಮನಮಾಸೆ ಅಂತ ಏನಿಲ್ಲ, ನನ್ನ ಮಗ ಯಾವಾಗಲೂ ಮಾಡ್ತಾ ಇರ್ತಾನೆ. ಯಾರ ಅಪ್ಪ ಆಗಲಿ ತಂಗಿ ಆಗಲಿ ಎಲ್ಲ ಹೆಲ್ಪ್ ಮಾಡ್ತಾರೆ ನನಗೆ. ಇನ್ನೂ ಇಳಿಸ್ಬೇಕಾ? ಅಲಂಕಾರ ಎಲ್ಲ ಮುಗೀತು. ಈಗ ಪೂಜೆಗೆಲ್ಲ ಸಿದ್ಧತೆ ಆಗಿದೆ. ಈಗ ಫಸ್ಟು ದೇವ್ರ ಪೂಜೆ ಮಾಡಿ ಮತ್ತು ಫಸ್ಟ್ ಈಗ ನೀವು ನನ್ನ ಕೈ ಕದಕ್ನ ಕಟ್ಬೇಕು. ಆಮೇಲೆ ನಾನು ನಿಮ್ಮ ಕೈ. ಅದೆಲ್ಲ ಹಾಕಬಾರ್ದಿಲ್ಲ. ವರ್ಷ ಕುಡಿತಿದೆ, ಈಗ ಕುಡಿಯಂಗಿಲ್ಲ ಅಂತ ರೂಲ್ಸ್ ಮಾಡಿದ್ವಿ. ನಿಜ. ಆಕ್ಚುಲಿ ಮಾತಾಡ್ಕೊಂಡೆ ವಿಡಿಯೋ ಮಾಡಿದ್ರು ಏನು ತೊಂದರೆ ಇಲ್ಲ. ಹೋದ ವರ್ಷ ಕುಡ್ದಿದ್ಯಲ್ಲಮ್ಮ? ಕುಡಿಯಕ್ಕೆ ಬಿಡ್ತಾ ಇಲ್ಲ ಇವಾಗ ಮೊದಲ ಥರ ನಾನು. ಈಗ ನೀರೆಲ್ಲ ಚೆನ್ನಾಗಿರಲ್ಲ ಕುಡಿಯಕ್ಕೆ. ಈಗ ಪಾತ್ ಪೂಜೆ ಎಲ್ಲ ಆಯಿತು. ಈಗ ಭೀಮೇಶ್ವರ ವ್ರತ ಯಾಕೆ ಮಾಡ್ತಾರೆ ಅಂತ ನೀನು ಹೇಳ್ಬೇಕು. ಗಂಡನಿಗೆ ಆಯಸ್ಸು, ಆರೋಗ್ಯ ಮತ್ತು ನಮ್ಮ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರಲಿ ಅಂತ ಈ ಭೀಮೇಶ್ವರ ವ್ರತನ ಪೂಜೆ ಮಾಡ್ತಾರೆ. ಮತ್ತು ಮದುವೆ ಆಗಿರೋರೇ ಮಾಡಬೇಕು ಅಂತ ಏನಿಲ್ಲ,
ಮದುವೆ ಆಗದಿರೋ ಹೆಣ್ಮಕ್ಳು ಕೂಡ ಪೂಜೆ ಮಾಡ್ಬೋದು, ಅಣ್ಣ ತಂಗಿಗೋಸ್ಕರ ಪೂಜೆ ಮಾಡ್ಬೋದು, ತಂಗಿ ಅಣ್ಣಂಗೋಸ್ಕರ ಪೂಜೆ ಮಾಡ್ಬೋದು, ಎಲ್ಲರೂ ಪೂಜೆ ಮಾಡ್ಬೋದು. ಶಿವ ಪಾರ್ವತಿ ಆಶೀರ್ವಾದ. ಇವತ್ತು ನಾವು ಭೀಮೇಶ್ವರ ವ್ರತ ಗಂಡನ ಪಾದ ಪೂಜೆ ಮಾಡಿದ್ರೆ ಶಿವ ಪಾರ್ವತಿ ಆಶೀರ್ವಾದ ನಮಗೆ ಸಿಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಷಾಢ ಕಳೆದ ಮೇಲೆ ಪ್ರಪ್ರಥಮವಾಗಿ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಮೊದಲನೇ ಹಬ್ಬ ಅಂದರೆ ಇಲ್ಲಿಂದಲೇ ಸ್ಟಾರ್ಟ್ ಆಗೋದು. ಅದು ಇದಾದ್ಮೇಲೆ ಶ್ರಾವಣ ಸ್ಟಾರ್ಟ್, ಇಲ್ಲಿಂದ ಶ್ರಾವಣ ಸ್ಟಾರ್ಟ್. ನಮ್ಮ ಮದುವೆಯಾಗಿ 21 ವರ್ಷ ಆಯಿತು. 21 ವರ್ಷದಿಂದನೂ ನಾನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವಾಗೆಲ್ಲ ಈ ಥರ ಸ್ಕ್ರೀನ್ ಟಚ್ ಮೊಬೈಲ್ ಏನೂ ಇರಲಿಲ್ಲ. ನಾನು 21 ವರ್ಷದಿಂದನೂ ಪೂಜೆ ಮಾಡ್ತಾ ಇದ್ದೀನಿ. ಈಗ ಒಂದು 3 ವರ್ಷದಿಂದ ಇವತ್ತು ಶೂಟಿಂಗ್ ಇಲ್ದಿರೋದ ಕಾರಣ ಹೋದ ವರ್ಷ ಮತ್ತು ಈ ವರ್ಷ ಮನೇಲೇ ಪೂಜೆ. ಈಗ 3 ವರ್ಷದಿಂದ ಶೂಟಿಂಗಲ್ಲೇ ಪೂಜೆ ಮಾಡಿದೆ. ಎಲ್ಲಿ ಮದ್ದೂರಲ್ಲಿ ಮದ್ದೂರ ಹತ್ರ ಮದ್ದೂರ ಹತ್ರ ಮಹಾದೇವನಹಳ್ಳಿಯಲ್ಲಿ ಶೂಟಿಂಗ್ ಇತ್ತು, ದರ್ಬಾರನ ಶೂಟಿಂಗು. ಅದು ಚಾಮುಂಡೇಶ್ವರಿ ದೇವಸ್ಥಾನದಲ್ಲೇ ಪಾದ ಪೂಜೆ ಮಾಡಿದೆ. ಈಗಿನ 2 ವರ್ಷದಿಂದ ಇಲ್ಲಿ ಮನೇಲಿ. ಆದ್ರೆ ಮೊದಲೆಲ್ಲ ಮನೇಲೆ ಪೂಜೆ ಮಾಡ್ತಾ ಇದ್ದೆ. ಲಾಸ್ಟ್ ಟೈಮು ಇಲ್ಲಿ ಬೆಳಗ್ಗೆನೆ ಪೂಜೆ ಮುಗಿಸ್ಕೊಂಡು ಕಲರ್ಸ್ ಕನ್ನಡದಲ್ಲಿ ಕೆಂಡ ಸಂಪಿಗೆ ಧಾರಾವಾಹಿಲಿ ಕಳ್ಗೋಪಿ ಅಂತ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ. ಆ ದಿನ ಬೆಳಗ್ಗೆಲ್ಲ ಹೊರಟ್ಬಿಟ್ಟಿದ್ದೆ ಪೂಜೆ ಮುಗಿಸ್ಕೊಂಡು. ಈ ವರ್ಷ ಆರಾಮಾಗಿದ್ದೀವಿ. ಮತ್ತೆ ಹೊರಗಡೆ ಹೋಗೋದಿದೆ. ಕಲಾವಿದ್ರ ಬದುಕು ಬಿಸಿನೇ. ಒಂದಷ್ಟು ವರ್ಕ್ಗಳಿದ್ದೇ ಇರುತ್ತೆ. ಎಲ್ರಿಗೂ ಒಳ್ಳೇದಾಗಲಿ, ಸರ್ವೇ ಜನ ಸುಖಿನೋ ಭವಂತ. ಮಾಡೋರು ಇಷ್ಟ ಇದ್ದು ಮಾಡಲಿ, ಅವರವರ ಇಚ್ಛೆಗೆ ಅನುಸಾರವಾಗಿ ಅವ್ರು ಮಾಡ್ಕೊಳ್ಳಿ. ಐ ಲವ್ ಯು ಗಂಡ. ಶಿವ ಪಾರ್ವತಿ ನಿಮ್ಗೆ ನಿಮ್ಮ ಆಸೆ ಎಲ್ಲ ಈಡೇರಿಸ್ಲಿ. ಇನ್ನು ಹೆಚ್ಚು ಹೊಸ ಮೂವಿಲಿ ಅವಕಾಶ ಸಿಗ್ಲಿ, ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಆ ದೇವ್ರ ಹತ್ರ ನಾನು ಕೇಳ್ಕೊತೀನಿ. ಈ ಭೀಮ್ ನಮಸ್ಸೆ ದಿನ ನಿಮ್ಗೆ ಒಳ್ಳೇದಾಗ್ಲಿ. ನೀವೇನು ಅನ್ಕೊಂಡಿದ್ದೀರಿ ಪ್ರತಿಯೊಂದು ಒಳ್ಳೇದಾಗ್ಲಿ. ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ನನ್ನ ಗಂಡ ಅಂತ ನನಗೆ ತುಂಬಾ ಆಸೆ ಬಣ್ಣಲ್ಲಿ ಹೋಗ್ತಲ್ಲಿ. ಆ ತಾಯಿ ಆಶೀರ್ವಾದ, ಚಾಮುಂಡೇಶ್ವರಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ. ಐ ಲವ್ ಯು. ಇಲ್ಲಿ ತುಂಬಾ ಸಂತೋಷದ ಕ್ಷಣ ಇದು. ಇದು ತುಂಬ ಆನಂದ ಬಾಷ್ಪ. ಇದು ತುಂಬ ಕಡಬಡತನದಲ್ಲಿತ್ತು. ಇಲ್ಲಿವರೆಗೂ ಬೆಂಗಳೂರು ಕರ್ಕೊಬಂದು ನೀವು ಎಲ್ಲಿ ಕರೆದ್ರು ಬರ್ತೀನಿ ಅಂತ ಬಂದು ತಾಯಿ ನಮ್ಮಮ್ಮ ಚಾಮುಂಡೇಶ್ವರಿ ಬೆಂಗಳೂರು ಕರ್ಕೊಬಂದು ನೆಲೆ ಮಾಡಿದ್ದಾರೆ. ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಚೆನ್ನಾಗಿ ಒಳ್ಳೆಯದಾಗಿದೆ. ಇನ್ನೊಂದು ದೊಡ್ಡ ಮಟ್ಟಕ್ಕೆ ರೀಚ್ ಆಗಬೇಕು ಅಂತ ನಮ್ಮದೊಂದು ಆಸೆ ಅಷ್ಟೇ. ಭೀಮೇಶ್ವರ ವ್ರತದಲ್ಲಿ ಎಲ್ಲ ಆಗುತ್ತೆ. ಸಾರಿ ನನ್ನ ವೀಕ್ಷಕರಿಗೆ. ಆಗ ತಿನ್ನಕ್ಕೆ ಅನ್ನ ಇದ್ದಿದ್ದಿಲ್ಲ. ಈ ಪಪ್ಪ ಹೋದ್ರೆ ಯಾವಾಗಲೂ ಬರ್ತಿತ್ತು ಮನೆಗೆ ಕೆಲಸ. ಆದರೆ ಒಂದೇನು ಗೊತ್ತಾ ಹೇಳಬೇಕು, ನೀವು ಅಲ್ದೇನೆಯ ಇನ್ಯಾರು ಇದ್ದಿದ್ರೆ ಸತ್ತುವಾಗಲೂ ಇರ್ತಿದ್ದಿಲ್ಲ, ದೂರ ಆಗಿರೋರು ಅಷ್ಟೇ. ಅದಕ್ಕೋಸ್ಕರ ಪಪ್ಪಂಗೆ ಅಷ್ಟು ಎಮೋಷ್ನಲ್ ಆಗೋದು ಯಾವಾಗಲೂ. ಇವಾಗ ನಾನು ಹೇಳಿದೆ, ಈಗ ನಾವು ಹುಡುಗಿರಾಗಲಿ ಹಿಂಗೆ ಒಂಚೂರು ಹೇಳಿದ್ರೆ ಬ್ರೇಕಪ್ಪು ಈ ಥರ ಸಿಚುವೇಶನ್ ಇದ್ದು ನೀವು ಆವಾಗಲೂ ಮುರಿದೋಗ್ಬಿಡುತ್ತೆ ಬೇಗ. ಫೋನ್ ಮಾಡಿಲ್ಲ ಮುರಿದೋಗುತ್ತೆ, ನೀನು ಅವ್ರನ್ನ ನೋಡಿದೆ ಮುರಿದೋಗುತ್ತೆ. ಆದರೆ ಇವಾಗ ಅಂಡರ್ಸ್ಟ್ಯಾಂಡಿಂಗ್ ಇರೋರಿಗೆ, ಅಂದರೆ ನಿಮ್ಮ ಕಾಲದಲ್ಲಿರೋ ಅಂಡರ್ಸ್ಟ್ಯಾಂಡಿಂಗ್ ಈಗಿಲ್ಲ. ನಿಮ್ಮ ಕಾಲದಲ್ಲಿರೋರು ಬೇರೆ ಬೇರೆ ಕೆಲಸಗಳು ಮಾಡೋರು ಬಿಟ್ಟೋಗೋರು ಎಷ್ಟೋ ಜನ. ಅಂದರೆ ಪಪ್ಪನಿಗೇನಂತಂದರೆ ಇವಾಗ ಇಷ್ಟು ಕಷ್ಟ ನೋಡ್ಕೊಂಡು ಬಂದು ನಾನು ನಿಮ್ಮ ಕಷ್ಟದಲ್ಲೂ ಇರ್ತೀನಿ ಸುಖದಲ್ಲೂ ಇರ್ತೀನಿ ಅಂತ ಅಷ್ಟು ಸ್ಟ್ರೆಂತಾಗಿ ನಿಂತ್ಕೊಂಡಿದ್ದೀರಲ್ಲ, ಅದಕ್ಕೋಸ್ಕರ ಪಪ್ಪನಿಗೆ ಅಷ್ಟೊಂದು ಎಮೋಷ್ನಲ್ಲು. ಆದ್ರೂ ಈಗ ನಿಮ್ಮ ಅಪ್ಪನಂತ ಗಂಡನ ಪಡೆಯಕ್ಕೆ ನಾನು ಪುಣ್ಯ ಪಡೆದಿದ್ದೀನಲ್ಲ ಚಿನ್ನ. ಯಾಕಂದ್ರೆ ನಮಗೆ ತಾಯಿ ತಂದೆ ಇಲ್ಲ. ತಾಯಿ ತಂದೆಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾಕಂದ್ರೆ 21 ವರ್ಷ ಹೆಂಗಾಯ್ತು ಅಂತಾನೆ ಗೊತ್ತಿಲ್ಲ ನನಗೆ ಆಶ್ಚರ್ಯ. 21 ವರ್ಷ ಆಯ್ತಾ ನಮ್ಮ ಮದುವೆಯಾಗಿ ಅಂತ. ಯಾಕಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಪ್ರತಿಯೊಂದ್ರಲ್ಲೂ. ತಾಯಿಯಾಗಿ, ತಂದೆಯಾಗಿ, ಒಳ್ಳೆ ಫ್ರೆಂಡ್ ಆಗಿ ಎಲ್ಲ ರೈತರು ಚೆನ್ನಾಗಿ ನೋಡ್ಕೊಂಡಿರೋದ್ರಿಂದ ನಾನು ಇಷ್ಟು ಖುಷಿಯಾಗಿರೋದು. ಎಲ್ಲ ಅಂತಾರೆ ಹೊರಗಡೆ ಹೋದಾಗ, ನಮ್ಮ ಜೋಡಿ ನೋಡಿ ನೀವು ಚೆನ್ನಾಗಿದ್ದೀರಿ ಅಂತ. ನಾವು ಚೆನ್ನಾಗಿರೋ ಕಾರಣನೇ ನಿಮ್ಮಪ್ಪ. ಯಾಕಂದ್ರೆ ನಿಮ್ಮ ಅಪ್ಪನೇ ಅಲ್ವಾ ನಮ್ಮ ಸಾಕ್ತಿರೋದು. ಇಲ್ಲ, ಅವಳು ಹೇಳ್ತಿದ್ದಾಳೆ ಅಷ್ಟೇ. ನನ್ನ ಹೈಟು ನನ್ನ ಇದ್ರ ತಕ್ಕಂತೆ ಇವಳೇ ಸೂಕ್ತ ನನಗೆ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಮತ್ತೆ ದೇವರಾನು ಕೃಪೆ ಇದೆ, ಒಂದು ಹಿರಿಯರ ಆಶೀರ್ವಾದ ಇದೆ. ಬಲವಾಗಿ ಚಾಮುಂಡೇಶ್ವರಿ ತಾಯಿ, ಆಮೇಲೆ ನಿಮ್ಮ ಅಪ್ಪನ ಆಶೀರ್ವಾದ. ನನ್ನ ಮಗಳನ್ನ ಕೈ ಬಿಡಬೇಡಿ ಅಂತ ಹೇಳಿದರು. ಆಮೇಲೆ ಇನ್ನೊಂದೇನೆಂದರೆ, ನಾನು ಕಲಾವಿದ ಆಗ್ಬಿಟ್ಟು ಸ್ಟೂಡೆಂಟ್ ಲೈಫಲ್ಲಿ ತುಂಬ ವೇದಿಕೆ ಮೇಲೆ ಡ್ಯಾನ್ಸ್ ಮಾಡೋದು ಇದೆಲ್ಲ ಮಾಡೋದು ನೀನು ಮಾಡ್ತಾ ಇದ್ದೆ. ಬಟ್ ನನ್ನ ಹೆಂಡ್ತಿನೂ ಕೂಡ ಕಲಾವಿದ ಆಗಬೇಕು ಅಂತ ನನಗೆ ಆಸೆ ಇತ್ತು. ನನ್ನ ಜೊತೆ ನೀನು ಕಲಾವಿದೆಯಾಗಿ ನನ್ನ ಜೊತೆ ಆ್ಯಕ್ಟ್ ಮಾಡಿ, ಆಮೇಲೆ ಬೀದಿ ನಾಟಕಗಳು ಮಾಡ್ಬೇಕಾದ್ರೆ ಎಷ್ಟೋ ಕಡೆ ಕೆಲವೊಂದು ಘಟನೆಗಳು ನಡೆದು ಫುಟ್ಪಾತಲ್ಲಿ ಬೀದಿಲಿ ಮಲ್ಕೊಂಡಿದ್ದೆ ನಾವು. ಅದನ್ನೇ ಅಪ್ಪ, ಇವಾಗ ಪಪ್ಪ ಏನು ಹೇಳ್ತಾ ಇದೆ ಅಂದರೆ, ಇವಾಗ ಅಷ್ಟೆಲ್ಲ ಇದ್ಮೇಲೆ ಇವಾಗ ನೀವು ಆ್ಯಕ್ಟರೇ ಅಲ್ಲ,
ಅಲ್ವಾ, ಏನು ಅಂತಾನೆ ಗೊತ್ತಿಲ್ಲ. ಸೊ ನನ್ನ ಹೆಂಡತಿ ಒಬ್ಬ ಒಳ್ಳೆ ಕಲಾವಿದೆ ಆಗಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಎಷ್ಟೋ ಸಿನಿಮಾಗಳಲ್ಲಿ ನಾವು ಕೂಡ ಕ್ಯಾರವನ್ಗೆ ಹೋಗಿದ್ದೀವಿ. ಕ್ಯಾರವನಲ್ಲಿ ಇದ್ದ ತಕ್ಷಣ ದೊಡ್ಡ ಸ್ಟಾರ್ ಅಂತ ಹೇಳ್ತಾರೆ. ಸೊ ಕ್ಯಾರವನ್ ನೋಡ್ಕೊಂಡು ಬಂದಿದ್ದೀವಿ, ಚೇರಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಬಂದಿದ್ದೀವಿ. ತುಂಬ ಖುಷಿಯಾಗಿದ್ದಾಗ ನಾವೇ ಎಲ್ಲ ಕಲಾವಿದರು ಕೂಡಿ ನೆಲದಲ್ಲೇ ಕೂತ್ಕೊಂಡು ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಬಂದಿದ್ದೀವಿ. ಸೊ ಇದೇ ಥರ ಸಾಕ್ತಾ ಇರಲಿ. ಎಲ್ಲರಿಗೂ ಭೀಮೇಶ್ವರ ವೃತ್ತದಲ್ಲಿ ಎಲ್ರಿಗೂ ಒಳ್ಳೇದಾಗಲಿ, ಒಳ್ಳೆಯ ಹಾರೈಸ್ತೀವಿ. ಏನೇ ಕಷ್ಟ ಬರಲಿ ಸುಖ ಬರಲಿ, ಗಂಡ ಹೆಂಡತಿ ಇಬ್ರು ಸಮಾನವಾಗಿ ಕೂತಿ ಮಾತಾಡಿದ್ರೆ ಪ್ರತಿಯೊಂದೂ ಇತ್ಯರ್ಥ ಆಗುತ್ತೆ. ಮತ್ತೆ 100 ಕಾಲ ಚೆನ್ನಾಗಿ ಬದುಕಿ ಬಾಳ್ಬೋದು. ಗಂಡ ಹೆಂಡತಿಯಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಏನೇ ವಿಚಾರದಲ್ಲಿ ನೀನು ಹೆಚ್ಚು ನಾನು ಹೆಚ್ಚು ಅಂತ ಅನ್ಬಾರ್ದು. ಇಬ್ರು ಕುಂತಿ ಮಾತಾಡ್ದಾಗಲೇ ನಮಗೆ ಏನೇ ಆದ್ರೂ ಒಂದು ಪರಿಹಾರ ಸಿಗುತ್ತೆ. ಏನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಏನೋ ಗೊತ್ತಿಲ್ಲ, ಸಹಜವಾಗಿ ನಾವು ಇರೋದೇ ಹಿಂಗೆ. ನಾವು ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತಲ್ಲ, ನಮ್ಗೆ ಏನ್ ತಿಳಿ. ನಾವೊಂದು ಮಿಡಲ್ ಕ್ಲಾಸ್ನವ್ರು. ನಾವು ಹಿಂಗೆ ಮಾಡ್ಕೊಂಡು ಹೋಗ್ಬೇಕು, ಈ ಥರ ಇರಬೇಕು, ಒಂದು ವಿಡಿಯೋಗೋಸ್ಕರ ಈ ಥರದ್ದೆಲ್ಲ ನಾಟಕಗಳು ಆಡಬೇಕು, ನಮ್ಗೆ ಆ ಥರದ ಮೈಂಡಲ್ಲಿಲ್ಲ. ನಾವು ಇರೋದೇ ಹಿಂಗೆ ನ್ಯಾಚುರಲ್ ಆಗಿ. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಕೂಡ ಸಹಜವಾಗಿ ನಾನೊಬ್ಬ ಹಳ್ಳಿಯ ರೈತರ ಮಕ್ಕಳುಗಳಾಗಿ ನಾವು ಈ ಬೆಂಗಳೂರಲ್ಲೇ ಇರಲಿ, ಇನ್ನೊಂದಕ್ಕೆ ಹೋಗಲಿ, ಎಲ್ಲೇ ಹೋದ್ರೂ ನಾವು ಸಹಜವಾಗಿ ಹಿಂಗೆ ಇರ್ತೀವಿ. ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಹಿಂಗೆ ಸಹಜವಾಗಿರ್ಬೇಕು ಅಂತ ನಮ್ಗೆ ತುಂಬ ಇಷ್ಟ. ತುಂಬ ಆಡಂಬರ ನಮಗೆ ಇಷ್ಟ ಇಲ್ಲ. ತುಂಬ ಜನ ಹೇಳಿದ್ದಾರೆ ನಮಗೆ, ಯಾಕೆ ನೀವು ಹಾಕೋ ಬಟ್ಟೆಗಳು, ನೀವು ಹಾಕೋ ಇದು ಏನು ಆ ಥರ ನೀವೇನು ಕಾಣಿಸಲ್ಲ, ಆ ಥರ ಇಲ್ಲ ಅಂತ ಈ ಥರದ್ದೆಲ್ಲ ಕೇಳಿದ್ದಾರೆ, ನೆಗೆಟಿವ್ ಆಗಿ ಕೇಳಿದ್ದಾರೆ. ಸೊ ನಾವು ಮೈ ತುಂಬ ಒಡವೆ ಹಾಕೋಬಿಟ್ಟು ಇಲ್ಲ ಹಾಕೊಂಡು ತುಂಬ ಮೆರಗ್ಬಿಟ್ಟು ತೋರಿಸ್ಬೇಕಂತಲ್ಲ. ಆಗ ಒಬ್ಬೊಬ್ಬರು ಅವ್ರವ್ರ ಇಚ್ಛೆ ಅದು. ಬಟ್ ಲೈಫಲ್ಲಿ ನಾವು ಚೆನ್ನಾಗಿದ್ದೀವಿ, ಗಂಡ ಹೆಂಡ್ತೀರು ಇದೀವಲ್ಲ, ತುಂಬ ಚೆನ್ನಾಗಿ. ಈಗಿನ ಸಂಬಂಧಗಳು ಬೇಗ ಮುರಿಯೋ ಬದಲು ತುಂಬ ಒಂದು ಒಳ್ಳೆ ಹೆಂಡ್ತಿ ನೀನು ಚೆನ್ನಾಗಿ ಎಲ್ಲರೂ ಇರೋದ್ರಿಂದ ನಾನು ನಿನ್ನನ್ನು ಪಡೆದಿರೋದ್ರಲ್ಲೇ ನಾನು ದೊಡ್ಡ ಶ್ರೀಮಂತ. ನಾನು ಹಂಗೆ ಒಳ್ಳೆ ಮಗನ ಪಡೆದಿದ್ದೀನಿ. ಅದು ನನಗೆ ತುಂಬ ಶ್ರೀಮಂತಿಕೆ ಇದೆ, ತುಂಬ ಶ್ರೀಮಂತ ನಾನು. ಮತ್ತೆ ಇವತ್ತಿಷ್ಟು ಪೂಜೆ ಆಗೋಕ್ಕೆ ನನ್ನ ಮಗ, ನನ್ನ ಮಗಳು ಕಾಲೇಜ್ಗೆ ಹೋಗಿದ್ದಾಳೆ, ನನ್ನ ಮಗಳು ಮತ್ತೆ ನನ್ನ ಗಂಡ ಎಲ್ಲರೂ ಹೆಲ್ಪ್ ಮಾಡಿರೋದ್ರಿಂದ ಬೇಗ ಪೂಜೆ ಮಾಡೋಕ್ಕೆ ಸಾಧ್ಯ ಆಯಿತು. ಎಲ್ಲರಿಗೂ ಧನ್ಯವಾದಗಳು. ನನ್ನ ಮಗನಿಗೆ ಸ್ಪೆಷಲ್ ಥ್ಯಾಂಕ್ಸ್ ಇರಬೇಕು. ಚೆನ್ನಾಗಿ ಹೆಲ್ಪ್ ಮಾಡ್ದ. ಮತ್ತು ರಾತ್ರಿನೇ ನನ್ನ ಮಗಳು ಎಲ್ಲ ರೆಡಿಯಾಗಿ ಹೂವಿನ ಅಲಂಕಾರದ್ದು ಇದೆಲ್ಲ ರೆಡಿ ಮಾಡಿ ಮಧ್ಯರಾತ್ರಿ ಗಂಟ ಮಾಡಲು ಪಾಪ ಮಧ್ಯರಾತ್ರಿವರೆಗೂ ಕೆಲಸ ಮಾಡಿದ್ಲು ಅವಳು. ಕೆಲಸ ಮಾಡಿಕೊಟ್ಬಿಟ್ಟು ಹೋಗಿದ್ದಾಳೆ. ಕಾಲೇಜ್ ಇರೋದ್ರಿಂದ ನಾವು ರಜಾ ಹಾಕ್ಲಿಲ್ಲ. ಸೊ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋದೇ ನಮ್ಮ ಭಾವನೆ. ಎಲ್ಲರೂ ಕರ್ನಾಟಕದ ಜನತೆಗೆ ಭೀಮೇಶ್ವರ ವ್ರತದ ಶುಭಾಶಯಗಳನ್ನ ಹೇಳ್ತಾ, ತಪ್ಪದೆ ಎಲ್ಲರೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.